ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾವು ಇವತ್ತು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಬದನೆಕಾಯಿ ಬಜ್ಜಿ ಅನ್ನ ಮಾಡಿದ್ದೀನಿ. ತೋರಿಸ್ತೀನಿ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ. ಇಲ್ಲಿ ಒಲೆಯಲ್ಲಿ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಪಾತ್ರೆಗೆ ನೀಟಾಗಿ ಮರಳಲ್ಲಿ ಸ್ವಲ್ಪ ನೀರಾಕಿ ಎಲ್ಲ ನೀಟಾಗಿ ಹಂಗೆ ಒರೆಸ್ತಾ ಇರ್ತೀನಿ. ಹಂಗೆ ಒರೆಸಿದ್ರೆ ಪಾತ್ರೆ ತೊಳೆಯುವಾಗ ಈಜಿ ಆಗುತ್ತೆ. ಮೇಲ್ಗಡೆ ಎಲ್ಲ ಸೌದೆಯಲ್ಲಿ ಮಾಡ್ತೀವಲ್ಲ ತುಂಬಾ ಕಪ್ಪಗಾಗುತ್ತೆ. ಅದ್ರ ಮೇಲೆ ಎಲ್ಲ ಕಪ್ಪಗಾಗಿರುತ್ತೆ. ತೊಳೆದ ಮೇಲೆ ಮಾಮೂಲು ವೈಟ್ ಆಗುತ್ತೆ. 2 ಪಾತ್ರೆ ತಗೊಂಡಿದ್ದೀನಿ. ಒಂದು ಅನ್ನಗೆ, ಒಂದು ಬದನೆಕಾಯಿ ಬಜ್ಜಿಗೆ. ಫಸ್ಟ್ ಒಲೆ ಹಚ್ಕೊಂಡ್ಬಿಟ್ಟು ನಾನು ಫಸ್ಟ್ ಬದನೆಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಬದನೆಕಾಯಿ ಮುಳುಗೋ ಅಷ್ಟು ನಾವು ನೀರು ಹಾಕ್ಕೋಬೇಕು. ಆವಾಗ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ್ರೆ ನೀರು ಚೆನ್ನಾಗಿ ಬಿಸಿ ಆಗಿರುತ್ತೆ. ಬಿಸಿ ಆದ್ಮೇಲೆ ಅದಕ್ಕೆ ನಾನು ಟೊಮೊಟೊ, ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇದರಲ್ಲಿ ಟೊಮೊಟೊ ತೆಗೆದ್ಬಿಡ್ತೀನಿ, ಯಾಕಂದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಬದನೆಕಾಯಿ, ಆಲೂಗಡ್ಡೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ತೆಗೆದ್ಬಿಡ್ತಾ ಇದ್ದೀನಿ. ತೆಗೆದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಸಾಕು. ನಾವು ಯಾವತ್ತೇ ಆದ್ರೂ ಬದನೆಕಾಯಿ ಬಜ್ಜಿ ಮಾಡುವಾಗ ನೀರು ಚೆನ್ನಾಗಿ ಬಿಸಿ ಆಗಿರ್ಬೇಕು, ಅವಾಗೆ ಬದನೆಕಾಯಿ ಚೆನ್ನಾಗಿರುತ್ತೆ. ತಣ್ಣೀರಲ್ಲಿ ಏನಾದ್ರೂ ಹಾಕಿದ್ರೆ ಸ್ವಲ್ಪ ಕಪ್ಪಗಾದಂಗೆ ಇರುತ್ತೆ. ನೋಡ್ದ ಮುಟ್ಟಿ ನೋಡಿದ್ರೆ ಬದನೆಕಾಯಿ ಬೆಂದಿರುತ್ತೆ. ಇನ್ನು ಸ್ವಲ್ಪ ಬೇಯಬೇಕು, ಅವಾಗ ನಾವು ಟೊಮೊಟೊ ಹಾಕ್ಬೇಕು. ನಾವು ಒಂದು ಬೆಂದಿಲ್ಲ ಅಷ್ಟೇ, ಬದನೆಕಾಯಿ ಫುಲ್ ಬೆಂದಿದೆ. ಆಮೇಲೆ ಟೊಮೊಟೊ ಹಾಕಿ ಒಂದು 5 ನಿಮಿಷ ಬಿಟ್ರೆ ಸಾಕು. ಟೊಮೊಟೊನು ಸ್ಮೂತ್ ಆಗಿ ಬೆಂದಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಾದ್ರೂ ತೋಟಕ್ಕೆ ಬಂದ್ರೆ ಮಾಡ್ಕೊಂತ ಇದ್ವಿ. ಈ ಯೂಟ್ಯೂಬ್ ಮಾಡಾಗಿಂದ ಒಂದಿನಾನು ಬಂದಿಲ್ಲ ನಾವು ತೋಟಕ್ಕೆ. ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿರೋದು. ನೋಡಿ, ಟೊಮೊಟೊನು ಮೆತ್ತಗಾಗ್ಬಿಟ್ಟಿದೆ. ಅದಾದೆಲ್ಲ ಎಲ್ಲ ನೀಟಾಗಿ ಕೆಳಗಡೆ ಇಳಿಸ್ಕೊಂಡು ಒಂದು ಒರಳ ಮೇಲೆ ರುಬ್ಕೊಳ್ಳೋಣ. ನಾವು ಈ ಈ ಬಂಡೆ 20 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ನಮ್ಮ ತೋಟದಲ್ಲಿ. ಹಾಗೆ ಇದೆ ಅದೇ. ಅದರಲ್ಲಿ ನಾವು ಎಲ್ಲ ಒಂದೊಂದೇ ಹಾಕಿ ನೀಟಾಗಿ ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಬಜ್ಜಿಗೆ. ಅನ್ನಗೆ, ಮುದ್ದೆಗಾದ್ರೂ ಇನ್ನ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿಲ್ಲ, ಅನ್ನ ಮಾಡಿದ್ದೀನಿ. ನೋಡಿ, ನಮ್ಮ ತೋಟ ಫುಲ್ ತೋರ್ಸಕ್ ಆಗಿಲ್ಲ, ಯಾಕಂದ್ರೆ ತುಂಬಾ ಲೆಂತ್ ಆಗ್ತಾ ಇದೆ. ಅದಕ್ಕೆ ಎಲ್ಲ ಕಟ್ ಮಾಡಿದ್ದೀನಿ. ಅಡಿಗೆ ಮಾಡೋದೊಂದು ತೋರಿಸ್ತೀನಿ ಅಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನಮ್ಮ ತೋಟನು ನಮ್ಮ ಶೆಡ್ ಎಲ್ಲ ಒಂದ್ಸತಿ ತೋರಿಸ್ತೀನಿ. ಬದನೆಕಾಯಿ ಎಲ್ಲ ಆ ಥರ ಒಂದೊಂದೇ ನೋಡ್ಬೇಕು, ಯಾಕಂದ್ರೆ ಬದನೆಕಾಯಿ ಕಾಯಿ ಫುಲ್ ಹಾಕಿದೀವಲ್ಲ, ಅದ್ರ ಒಳಗಡೆ ಏನಾದ್ರೂ ಹುಳ ಗಿಳ ಇದ್ರೆ ಗೊತ್ತಾಗಲ್ಲ. ಅದಕ್ಕೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಲೂಗಡ್ಡೆ ಮೇಲ್ಗಡೆ ಚಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾದ್ಮೇಲೆ ಫಸ್ಟ್ ಅದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಸುಲಿಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನು. ಹೌದಾ. ಆಮೇಲೆ ಟೊಮೊಟೊ ಮೇಲ್ಗಡೆ ಚಿಪ್ಪೆ ಎಲ್ಲ ಸ್ವಲ್ಪ ತೆಗಿಬೇಕು. ಚಿಪ್ಪೆ ಹಂಗೆ ಇದ್ರೂ ಏನಾಗಲ್ಲ. ನಾನು ಸ್ವಲ್ಪ ತೆಗಿತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೋಬಿಟ್ಟು ಎಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ. ಅಷ್ಟು ಬೆಳ್ಳುಳ್ಳಿನಿ ಕೊತ್ತಂಬರಿ ಸೊಪ್ಪು ರುಬ್ಕೋಬೇಕು ನುಣ್ಣಗೆ. ಅವಾಗೆ ಬದನೆಕಾಯಿ ಬಜ್ಜಿ ಯಾವತ್ತೇ ಆದ್ರೂ ಟೇಸ್ಟ್ ಚೆನ್ನಾಗಿ ಬರ್ಬೇಕಂದ್ರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಫಸ್ಟ್ ಚೆನ್ನಾಗಿ ಮುಚ್ಕೋಬೇಕು. ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಚೆನ್ನಾಗಿ ರುಬ್ಬಿದ್ಮೇಲೆ ಅದೆಲ್ಲ ತೆಗೆದ್ಬಿಟ್ಟು ಟೊಮೊಟೊ ಫಸ್ಟ್ ರುಬ್ಕೋಬೇಕು. ಯಾಕಂದ್ರೆ ಟೊಮೊಟೊದಲ್ಲಿ ರಸ ಜಾಸ್ತಿ ಇರುತ್ತಲ್ಲ, ಟೊಮೊಟೊ ರಸದಲ್ಲಿನೇ ಬದನೆಕಾಯಿ ಬಜ್ಜಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಹುಣಸೆ ಹಣ್ಣು ಹಾಕಿಲ್ಲ, ಯಾಕಂದ್ರೆ ಇದು ನಾಟಿ ಟೊಮೊಟೊ ಹಾಕಿರೋದ್ರೆ ಟೊಮೊಟೊನು ತುಂಬಾ ಉಳ್ಳಕ್ಕಿದೆ, ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣು ಹಾಕಕ್ ಹೋಗಿಲ್ಲ ಅಷ್ಟೇ. ಹುಣಸೆ ಹಣ್ಣು ಹಾಕಿದ್ರೆ ಮತ್ತೆ ಹುಳಿ ಆಗುತ್ತೆ ಅಂತ ನಾವು ಟೊಮೊಟೊ ಎಲ್ಲ ಒಂದ್ಸತಿ ಹಂಗೆ ಅನ್ಕೊಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಟೊಮೊಟೊದಲ್ಲಿ ರಸ ಎಲ್ಲ ಚೆನ್ನಾಗಿ ಬಿಡಬೇಕು, ಅವಾಗ ಚೆನ್ನಾಗಿರುತ್ತೆ. ಟೊಮೊಟೊ ರಸದಲ್ಲೇ ಟೇಸ್ಟ್ ಜಾಸ್ತಿ ಇರುತ್ತೆ. ಎಲ್ಲ ನೀಟಾಗಿ ಆ ಥರ ನುಣ್ಣಗಾಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಈ ಬದನೆಕಾಯಿ ಇರುತ್ತಲ್ಲ, ಅದ್ರಲ್ಲಿ ಹಾಕಿ ಚೆನ್ನಾಗಿ ಕಲಸಿದ್ರೆ ಬದನೆಕಾಯಿ ಬಜ್ಜಿ ರೆಡಿ ಆದಂಗೆ. ನೋಡುವ ಎಷ್ಟು ಚೆನ್ನಾಗಿದೆ.
ಇವಾಗ ಅದರಲ್ಲಿ ಬದನೆಕಾಯಿ ಬಜ್ಜಿ ಎಲ್ಲ ಹಾಕಿ, ಅದು ಬದನೆಕಾಯಿ ಬಜ್ಜಿ ಮಾತ್ರ ಯಾವತ್ತು ಕಲ್ಲಲ್ಲಿ ರುಬ್ಬಬಾರ್ದು, ಕೈಯಲ್ಲೇ ಇಸ್ಬೇಕು. ಅವಾಗ ಬದನೆಕಾಯಿ ಬಜ್ಜಿ ಟೇಸ್ಟ್ ಇರುತ್ತೆ, ತಿನ್ನೋಕ್ಕೂ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಬದನೆಕಾಯಿ ಬಜ್ಜಿ ಎಲ್ಲ ಕಲಸಾದ್ಮೇಲೆ ಲಾಸ್ಟಲ್ಲಿ ಈ 2 ಆಲೂಗಡ್ಡೆ ಇರುತ್ತಲ್ಲ, ಅದನ್ನು ನೀಟಾಗಿ ಕೈಯಲ್ಲಿ ಕಲಿಸ್ಕೊಂಡಿರ್ಬೇಕು. ಅವಾಗ ಚೆನ್ನಾಗಿರುತ್ತೆ. ನೀಟಾಗಿ ಪುಡಿ ಮಾಡಿದ್ರೆ ಆಲೂಗಡ್ಡೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅಷ್ಟೇ. ಹೌದಾ, ಅಷ್ಟೇ ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ಇದಕ್ಕೆ 2 ಈರುಳ್ಳಿ ಅಂತ ಚೆನ್ನಾಗಿ ಜಜ್ಕೊಬಿಟ್ಟು ಒಗ್ಗರಣೆ ಹಾಕಬೇಕು. ನಾನು ಚಾಕದಲ್ಲಿ ಕಟ್ ಮಾಡಿಲ್ಲ, ಯಾಕಂದರೆ ಈ ಥರ ಜಜ್ಜಿಕೊಂಡು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ತೋರಿಸ್ತೀನಿ. ಇವಾಗ ಬದನೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಮುದ್ದೆಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಬದನೆಕಾಯಿ ಬಜ್ಜಿ ಎಲ್ಲ ನೀಟಾಗಿ ಒಂದು ಪ್ಲೇಟಿಗೆ ತಗೊಬಿಟ್ಟು ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದಕ್ಕೆ ಇಲ್ಲೇ ನಾನು ರೆಡಿ ಮಾಡ್ಕೊತೀನಿ. ಇದೇ ಗುಂಡೆ ಮೇಲೆನೆ ಎಲ್ಲ ತೆಗೆದ್ಮೇಲೆ ಅದಕ್ಕೆ ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಅದೇ ಕಲ್ಲಲ್ಲಿ 1-2 ಸತಿ ಹಂಗೆ ಕುಟ್ಟಿದ್ರೆ ಸಾಕು, ಸ್ವಲ್ಪ ಪುಡಿ ಆಗುತ್ತೆ. ಪುಡಿ ಆದಮೇಲೆ ಇದು ನೀಟಾಗಿ ಒಂದಿಂದ ಲೇಯರ್ ಆಗಿ ಬಿಚ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಅವಾಗ ನೋಡಿ, ಚಾಕದಲ್ಲಿ ಕಟ್ ಮಾಡೋ ಬದಲು ಈ ಥರ ಲೇಯರ್ ಹಾಕಿದ್ರೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನಾವು ಮೊದಲೆಲ್ಲ ಇದೇ ಥರ ಹಾಕ್ತಾ ಇದ್ವಿ. ಎಲ್ಲ ಆ ಥರ ಬಿಡಿಸ್ಕೊಬಿಡೋಣ ಒಂದೊಂದೇ. ಆಮೇಲೆ ಇದ್ರ ಜೊತೆಗೆ 1-2 ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡ್ರೆ ಸಾಕು. 2 ಒಗ್ಗರಣೆಗೆ ಹಾಕೋಬೋದು. ಆಮೇಲೆ ಒಂದು 4-5 ಬೆಳ್ಳುಳ್ಳಿ ಸುಮ್ಮನೆ ಹಂಗೆ ಕಚ್ಚೆ ಬಚ್ಚಬೇಕು, ಕೊಟ್ಟಬೇಕಷ್ಟೇ, ಜಾಸ್ತಿ ನುಣ್ಣಗೆ ಬೇಡ. ಅದಕ್ಕೆ ಎಲ್ಲ ಬದನೆಕಾಯಿ ಬಜ್ಜಿ ರೆಡಿ ಆದಂಗೆ ಅಷ್ಟೇ. ಒಗ್ಗರಣೆ ಒಂದು ಹಾಕೋಬೇಕಷ್ಟೇ. ಇದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಬಜ್ಜಿ ಎಲ್ಲ ರೆಡಿ ಆಯಿತು. ಆಮೇಲೆ ಅಕ್ಕಿ ತೊಳೆದಿಟ್ಕೊಳ್ಳೋಣ. ಅನ್ನಕ್ಕೆ ನಾನು 1.5 ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಷ್ಟು ನೀರು 4 ಗ್ಲಾಸ್ ಹಾಕ್ತೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಒಲೆ ಮೇಲೆ ಇಟ್ಕೊಳ್ಳಲ್ಲ. ನಾವು ಗ್ಯಾಸ್ ಮೇಲೆ ಆದರೆ ಕರೆಕ್ಟಾಗಿ ಇಡಬೇಕು. ಒಲೆ ಮೇಲೆ ಆದರೆ ಅರ್ಧ ಗ್ಲಾಸು ಜಾಸ್ತಿ ಹಾಕಬೇಕು, ಆವಾಗ ಅನ್ನ ಚೆನ್ನಾಗಾಗುತ್ತೆ ಉದುರುದ್ರಾಗೆ. ನಾನು ಒಂದೇ ಸತಿ ಅಕ್ಕಿ ತೊಳೆದು ಇಟ್ಬಿಡ್ತಾ ಇದ್ದೀನಿ ನೋಡಿ. ಆಮೇಲೆ ಸೆಂಟ್ರಲ್ಲಿ ಒಂದ್ಸತಿ ನೋಡಬೇಕು, ಯಾಕಂದರೆ ನೀರು ಎಷ್ಟಿದೆ ಅಂತ. ಯಾಕಂದರೆ ಒಲೆ ಮೇಲೆ ಇಕ್ಕುವಾಗ ತುಂಬ ಉಕ್ಕು ಬರುತ್ತೆ, ಕುಕ್ಕರ್ ಥರ ಅಲ್ಲ. ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ, ಇನ್ನೊಂದು 5 ನಿಮಿಷ ಬಿಟ್ಟರೆ ಮುಗಿತು ಅಷ್ಟೇ. ಅನ್ನ ಇಳಿಸ್ಬಿಟ್ಟಿದ್ದೀನಿ. ಆಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಲ್ಲ ಒರಳಲ್ಲಿ ಕೊಟ್ಟು ಅದು. ಈ ಈರುಳ್ಳಿ ಏನು ಫುಲ್ಲು ಗೋಲ್ಡನ್ ಕಲರ್ ಆಗೋದೇನು ಬೇಡ, ಸ್ವಲ್ಪ ತಿನ್ನೋಕೆ ಚೆನ್ನಾಗಿ ಟೇಸ್ಟ್ ಇದ್ದರೆ ಸಾಕು ಅಷ್ಟೇ. ಒಗ್ಗರಣೆ ಇದಕ್ಕೆ ಹಾಕೋದು ಅಷ್ಟೇ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಾಸು ಕಲ್ಲಿ ಏನು ತಂದಿರಲಿಲ್ಲ ಮನೆಯಲ್ಲಿ. ಕರಿವೇಪಾಕು ಸೊಪ್ಪು ಇದೆಲ್ಲ ನಮ್ಮ ತೋಟದಲ್ಲೇ ಇದೆ. ನಾನು ಇನ್ನೊಂದ್ಸತಿ ನಮ್ಮ ತೋಟ ಫುಲ್ಲು ವಿಡಿಯೋ ತೋರಿಸ್ತೀನಿ. ಆಗೈತೆ ಅಷ್ಟೇ ಬದನೆಕಾಯಿ ಒಗ್ಗರಣೆ ಹಾಕಿದ್ಮೇಲೆ. ಆಮೇಲೆ ಬಾಳೆ ಎಲೆ ತಗೊಬಿಟ್ಟು ಬಾಳೆ ಎಲೆ ಮೇಲೆ ಅನ್ನ ಎಲ್ಲ ಹಾಕಿ ಅದ್ರ ಮೇಲೆ ಬದನೆಕಾಯಿ ಗೊಜ್ಜು ಹಾಕ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನೋಡ್ದ ಬದನೆಕಾಯಿ ಬಜ್ಜಿ ಅನ್ನ ರೆಡಿ ಆಯಿತು. ಬಾಯ್.